ಪುರಾಣಿಕ್ ಅವರೇ, ಅಷ್ಟೆಲ್ಲ ದಾಖಲೆಯ ಸಂಖ್ಯೆಯ ಬಜೆಟ್ಗಳನ್ನ ಮಂಡಿಸಿರ್ತಕ್ಕಂತ ಸಿದ್ದರಾಮಯ್ಯನವರಿಗೆ ಇದೆಲ್ಲ ಗೊತ್ತಿಲ್ಲದೇನೂ ಅಲ್ಲ. ಎಲ್ಲೋ ಒಂದ್ ಕಡೆ ಒಂದು ಹಂತದಲ್ಲಿ ನಾವು ನೆನ್ಪು ಮಾಡ್ಕೊಳ್ಬಹುದು, ಗೃಹಲಕ್ಷ್ಮಿ ಯೋಜನೆ ಇರ್ಬೋದು ಅಥವಾ ಶಕ್ತಿ ಯೋಜನೆ ವಿಚಾರದಲ್ಲಿ ಇರ್ಬೋದು, ಉಚಿತ ವಿದ್ಯುತ್ ಯೋಜನೆ ವಿಚಾರದಲ್ಲಿ ಇರಬಹುದು, ಸಾಕು ಅಂತ ಕಾಂಗ್ರೆಸ್ನವರಿಗೂ ಅನಿಸಿರಬಹುದಾ ಇದು ನಾವು ತಡ್ಕೊಳ್ಳಲಾರದಷ್ಟು ಭಾರ ಆಗ್ತಾ ಇದೆ ಅಂತ ಅನಿಸಿ ಅದನ್ನ ವಿಡ್ರಾ ಮಾಡ್ಕೋತೀನಿ ಅಂದ್ರೆ ಈಗ ಅದು ಹುಲಿ ಸವಾರಿ ಆಗ್ಬಿಟ್ಟಿದ್ಯಾ, ವಿಡ್ರಾ ಮಾಡ್ಕೊಳಕ್ ಬರಲ್ಲ, ಮಾಡ್ಕೊಂಡ್ರೆ ಸರ್ಕಾರವೇ ಬಿದ್ದೋಗುತ್ತೆ ಅನ್ನೋ ಪರಿಸ್ಥಿತಿ ಆಗ್ಬಿಟ್ಟಿದ್ಯಾ? ಚಂಬಿ ಪುರಾಣಿಕ್ ಸರ್. ನಿಜ, ಯಾಕೆಂದ್ರೆ ಈ ಗ್ಯಾರಂಟಿಗಳಿಂದ ಸುಮಾರು 55,000 ಕೋಟಿ ಎಕ್ಸ್ಟ್ರಾ ಅಂತಕ್ಕಂಥದ್ದನ್ನ ಎಲ್ಲಿ ಹೊಂದಿಸ್ತಾರೆ ಅಂತಕ್ಕಂಥದ್ದು ಇವತ್ತಿಗೂ ಆ ಒಂದು ವಿವರಣೆಯನ್ನ ಅಥವಾ ಈ ಒಂದು ಗ್ಯಾಪ್ ಅನ್ನ ಹೇಗೆ ಫಿಲಪ್ ಮಾಡ್ತಾರೆ ಅಂತಕ್ಕಂಥದ್ದು ಸಾರ್ವಜನಿಕರಿಗೆ ಅಥವಾ ನಮ್ಮಂತ ಒಂದು ಚಿಂತನೆ ಮಾಡ್ತಕ್ಕಂಥ ರಾಜಕೀಯ ಕಳಕಳಿಯನ್ನು ಉಳ್ಳಂತವರಿಗೆ ಕಾಣ್ತಾ ಇಲ್ಲ. ಸೊ ಆಡಳಿತದಲ್ಲಿ ಒಂದ್ ರೀತಿಯಲ್ಲಿ ಸಿದ್ದರಾಮಯ್ಯನವರ ಮೊದಲಿನ ಅವಧಿಯಲ್ಲಿದ್ದಂತ ಸಿದ್ದರಾಮಯ್ಯನವರು 2013-18 ಆ ಸಿದ್ದರಾಮಯ್ಯನವರು ಈಗಿಲ್ಲ ಅನ್ನೋದು ಸ್ಪಷ್ಟವಾಗ್ತಾ ಇದೆ. ಕಾರಣ ಸಿದ್ದರಾಮಯ್ಯನವರ ಒಂದು ಕೈಕಟ್ಟಿ ಹಾಕುವಂತ ಪರಿಸ್ಥಿತಿ ಬಂದಿದೆ. ಈಗ ಈ ಗ್ಯಾರಂಟಿಗಳನ್ನು ಒಂದ್ ಕಡೆ ಇರ್ಲಿ, BR ಪಾಟೀಲ್ ಅಂತ ಒಬ್ಬ ನಿಷ್ಠಾವಂತ ಸೈದ್ಧಾಂತಿಕ ರಾಜಕಾರಣಿ ಮತ್ತೆ ಯಾವುದೇ ಹಗರಣವಿಲ್ಲದೆ ಒಂದು ತನ್ನ ಕರ್ನಾಟಕದಲ್ಲಿ ಒಳ್ಳೆ ಹೆಸರನ್ನ ಪಡ್ತಿರ್ತಕ್ಕಂಥ ವ್ಯಕ್ತಿಗೆ ಒಂದು ಮಿನಿಸ್ಟರ್ ಪೋಸ್ಟ್ ಕೊಡ್ಬೇಕಾಯ್ತು, ಕೊಡ್ಲಿಲ್ಲ. ಕಾರಣ ಏನು? ಅವರು ಸಿದ್ದರಾಮಯ್ಯನವರ ಆಪ್ತ ಬಳಗದವರು. ಅಂದ್ರೆ ನೀವು ಅತ್ಯಂತ ಆಪ್ತರಾದ್ರೆ ನಿಮ್ಮನ್ನ ತ್ಯಾಗ ಮಾಡುವ ಅಥವಾ ಸ್ಯಾಕ್ರಿಫೈಸ್ ಮಾಡ್ತಕ್ಕಂತ ಒಂದು ಪರಿಸ್ಥಿತಿಯಲ್ಲಿ ಅದನ್ನ ಅವ್ರು ಒಳ್ಳೆಯವರಿಗೆ ಇವ್ರು ಮಾಡ್ತಾರೆ. ಅಂದ್ರೆ BR ಪಾಟೀಲ್ ಹೇಳಿದ್ರೆ ನಾನು ಬ್ಲಾಕ್ ಮೇಲ್ ಮಾಡ್ತಕ್ಕಂಥವ್ನಲ್ಲ ಅಂತ. ಆದ್ರೆ ಅವರು ಹೇಳಿರ್ತಕ್ಕಂಥ ಮಾತನ್ನ ಗಮನಿಸಿದ್ರೆ ಈ ಒಂದು ಗ್ಯಾರಂಟಿಗಳ ಹೊಡೆತ ಜೊತೆಗೆ ಒಂದು ಶಾಸಕರಲ್ಲಿರ್ತಕ್ಕಂಥ ಅಸಮಾಧಾನದ ಹೊಗೆ ಮತ್ತೆ ಅಲ್ಲಿರ್ತಕ್ಕಂಥ ಗುಂಪುಗಾರಿಕೆ ಮತ್ತೆ ಮುಂದಿನ ಮುಖ್ಯಮಂತ್ರಿ ಯಾರಾಗ್ತಾರೆ ಅಂತಕ್ಕಂಥ ಒಂದು ಊಹಾಪೋಹ, ಒಂದು ರೀತಿಯಲ್ಲಿ ಬೆಳವಣಿಗೆಗಳು ಇವೆಲ್ಲ ನೋಡಿದ್ರೆ ಬಹುಶಃ ಸಿದ್ದರಾಮಯ್ಯನವರಿಗೆ ಇಂತಹ ಒಬ್ಬ ನಿಷ್ಠಾವಂತ, ಅದರಲ್ಲೂ ಮುಖ್ಯಮಂತ್ರಿಗಳಿಗೆ ಸಲಹೆಗಾರ, ಪಾಲಿಸಿ ಅಂಡ್ ಪ್ಲಾನಿಂಗ್ ಅಡ್ವೈಸರ್, ಇಟ್ಸ್ ವೆರಿ ಇಂಪಾರ್ಟೆಂಟ್ ಕ್ಯಾಬಿನೆಟ್ ಪೋಸ್ಟ್. ಇವರನ್ನ ನಾವು ಇಂಟರಾಕ್ಟ್ ಮಾಡ್ಲಿಕ್ಕೆ ಅಥವಾ ಮುಖ್ಯಮಂತ್ರಿಗಳಿಗೆ ಇವರು ಕೊಟ್ಟ ಸಲಹೆಯನ್ನ ಜಾರಿಗೊಳ್ಳಿಕ್ಕೆ ಆಗಿಲ್ಲ. ಯಾಕಂದ್ರೆ ಅವ್ರು ಹೇಳಿದಾರೆ KRIDLಲ್ಲಿ ಏನು ಸಮಸ್ಯೆಗಳಿತ್ತು ಅದನ್ನ ನಾನು ಮಾತಾಡ್ಬೇಕು ಅಂದ್ರೆ ಅಲ್ಲಿರ್ತಕ್ಕಂಥ ಮಿನಿಸ್ಟ್ರು ಪ್ರಿಯಾಂಕಾ ಖರ್ಗೆ ಅವರು ಬಹಳ ಉತ್ಸಾಹದಿಂದ ಕೆಲಸ ಮಾಡ್ತಾರೆ, ಅಸೆಂಬ್ಲಿನಲ್ಲಿ ಎಲ್ಲಾ ವಿಷಯದಲ್ಲೂ ಮಾತಾಡ್ತಾರೆ. ಆದ್ರೆ BR ಪಾಟೀಲ್ ಅಂತವರಿಗೆ ಮಾತಾಡ್ಲಿಕ್ಕೆ ಅವಕಾಶ ಕೊಟ್ಟಿಲ್ಲ ಅಂತಕ್ಕಂಥದ್ದನ್ನು ಹೇಳಿದ್ದಾರೆ. ಅಂದ್ರೆ ಏನಾಯ್ತು, ಪಕ್ಷದಲ್ಲಿರ್ತಕ್ಕಂಥ ಗುಂಪುಗಾರಿಕೆ ಮತ್ತೆ ಅಲ್ಲಿರ್ತಕ್ಕಂಥ ಒಂದು ರೀತಿಯಲ್ಲಿ ಏನು ಒಂದು ಕೋಟರಿ ಅಂತೀವಲ್ಲ, ಒಂದು ರೀತಿಯಲ್ಲಿ ಪ್ರಭಾವವನ್ನು ಬೀರುವ ಚಿಕ್ಕ ಚಿಕ್ಕ ವಲಯಗಳಿರ್ತಕ್ಕಂಥದ್ದನ್ನ ಸ್ಪಷ್ಟ ಕಾಣುತ್ತೆ. ಅದರಿಂದ ಆಲ್ ಇಸ್ ನಾಟ್ ವೆಲ್ ಇನ್ ಕಾಂಗ್ರೆಸ್ ಪಾರ್ಟಿ. ಕಾಂಗ್ರೆಸ್ ಇದನ್ನ ಬಹುಶಃ ತಿದ್ಕೊಳ್ಳದೆ ಹೋದ್ರೆ ಇನ್ನೂ ಕಷ್ಟ ಆಗುತ್ತೆ. ಕಾರಣ ಈ ಗ್ಯಾರಂಟಿಗಳ ಅವರೇ ಅಶೋಕ್ ಗೌಡ್ರು ಎಲ್ಲ ಹೇಳಿದ್ರು, ಅದು ಅವ್ರ ವಿರೋಧ ಪಕ್ಷದವರಾಗಿದ್ರು ಅವ್ರು ಹೇಳಿರೋದ್ರಲ್ಲಿ ಫ್ಯಾಕ್ಟ್ಸ್ ಇದೆ. ಅದರಿಂದ ಅದ್ರ ಬಗ್ಗೆ ನಾನು ವಿವಾದ ಮಾಡುವುದಿಲ್ಲ. ಆದ್ರೆ ಅವ್ರಿಗೆ ಒಂದು ಅಡ್ವಾಂಟೇಜ್ ಏನಂದ್ರೆ ಬಿಜೆಪಿನಲ್ಲೇ ಅವರು ಅನೇಕ ರೀತಿಯ ಗುಂಪುಗಾರಿಕೆಗಳು ಪಬ್ಲಿಕ್ ಆಗಿ ಕಾಣ್ತಾ ಇದೆ. ಆದ್ರೆ ಕಾಂಗ್ರೆಸ್ ನಲ್ಲಿ ಇದು ಒಂದು ರೀತಿಯಲ್ಲಿ ಪರೋಕ್ಷವಾಗಿತ್ತು. BR ಪಾಟೀಲ್ ರವರ ಅಸಮಾಧಾನ ಮತ್ತೆ ಅವ್ರು ಹೇಳಿದ್ರೆ ಲಿಕ್ಕರ್ ಶಾಪ್ಗಳಿಗೆ ರೂರಲ್ ಏರಿಯಾದಲ್ಲಿ ಪರ್ಮಿಷನ್ ಕೊಡಕೂಡ್ದು ಅಂತ. ನೋಡಿ, ಸೈದ್ಧಾಂತಿಕವಾದ ಒಂದು ದೃಷ್ಟಿಯಲ್ಲಿ ಗ್ರಾಮೀಣ ಜನರ ಬದುಕನ್ನ, ಗ್ರಾಮೀಣ ಹೆಣ್ಣು ಮಕ್ಕಳ ಕುಟುಂಬಗಳ ರಕ್ಷಣೆಯನ್ನ ಮಾಡ್ತಕ್ಕಂಥ BR ಪಾಟೀಲ್ ಮಾತಿ ಬೆಲೆ ಕೊಡದೆ ಹೋದ್ರೆ ಅವ್ರು ಕೇವಲ ರೆವಿನ್ಯೂ ತರಲಿಕ್ಕೆ ಎಕ್ಸೈಸ್ ಲೈಸೆನ್ಸ್ ಅನ್ನು ಎಲ್ಲರಿಗೂ ಕೊಡ್ತಕ್ಕಂಥ, ಅಂದ್ರೆ ಏನಾಯ್ತು, ಯಾವುದೇ ಒಂದು ತೀರ್ಮಾನವನ್ನು ತೆಗೆದುಕೊಂಡ್ರೆ ಅದಕ್ಕೊಂದು ರೀತಿಯ ಕರಪ್ಷನ್ ಅಂತಕ್ಕಂಥ ಕಳಂಕ ಇರೋದ್ರಿಂದ ಇವತ್ತು ಆಡಳಿತದಲ್ಲಿ ಇರ್ತಕ್ಕಂಥ ಒಂದು ಈ ರೀತಿಯ ಒಂದು ಪರಿಸ್ಥಿತಿಯನ್ನು ನೋಡಿ ಬಹುಶಃ ಅವರು ಸೈದ್ಧಾಂತಿಕವಾಗಿ ಬಹಳ ಅತ್ಯಂತ ಒಂದು ಪ್ರಾಮಾಣಿಕವಾದ ರಾಜಕಾರಣಿ, ಆ ಒಂದು ಹಿರಿಯ ರಾಜಕಾರಣಿಗೆ ಆಗಿರ್ತಕ್ಕಂಥ ನೋವು ಸಿದ್ದರಾಮಯ್ಯನವರಿಗಂತೂ ಒಂದು ಬಿಗ್ ಶಾಕ್. ಅಂಡ್ ಕಾಂಗ್ರೆಸ್ಗೆ ಇಟ್ ವಿಲ್ ಬಿ ಶಾಕ್. ಅಂದ್ರೆ ಒಂದು ಮಾರಲ್ ಎಥಿಕಲ್ ಕೈಂಡ್ ಆಫ್ ವಾರ್ನಿಂಗ್ ಅನ್ನ ಕೊಟ್ಟಂಗಾಗುತ್ತೆ. ರಾಜಕಾರಣಿಗಳು ದಪ್ಪ ಚರ್ಮದವರು, ಆದ್ರೆ ಎಥಿಕಲಿ BR ಪಾಟೀಲ್ ರಾಜೀನಾಮೆ ಇನ್ಯಾರೋ ಒಳ್ಳೆ ಹೆಸರಿಲ್ದಿರ್ತಕ್ಕಂಥ MLA ರಾಜೀನಾಮೆ ಕೊಟ್ಟಿದ್ರೆ ಅದು ಅಷ್ಟು ಸುದ್ದಿ ಆಗ್ತಾ ಇಲ್ಲ. ನೀವು ಮಾಧ್ಯಮದವರು BR ಪಾಟೀಲ್ ರವರ ಒಂದು ವ್ಯಕ್ತಿತ್ವವನ್ನು ನೋಡಿ ಇದನ್ನ ವಿಷಯವನ್ನು ಎತ್ತಿದ್ರೆ ಅದರಿಂದ ಮುಖ್ಯಮಂತ್ರಿಗಳು ಚಂಬಿ ಸರ್, ಕರೆಕ್ಟ್ ಮೀ ಇಫ್ ಐ ಆಮ್ ರಾಂಗ್, ಚಂಬಿ ಪುರಾಣಿಕ್ ಅವರ ನೀವು ಹೇಳ್ತಾ ಇರೋದು ಯಾವಾಗ ಸರ್ಕಾರ ದೂರದೃಷ್ಟಿಯನ್ನ ಕಳ್ಕೊಂಡು ತತ್ಕ್ಷಣದ ಲಾಭಕ್ಕಾಗಿ ಏನ್ ಬೇಕಾದ್ರೂ ಮಾಡೋಕೆ ತಯಾರಾಗಿ ನಿಲ್ತಾರೋ, ಯಾವಾಗ ಈ ಗ್ಯಾರಂಟಿ ಅಂತ ಉಚಿತ ಯೋಜನೆಗಳನ್ನ ಕೇವಲ ವೋಟ್ಗೋಸ್ಕರ ಯಾವ ಎಕ್ಸ್ಟೆಂಟ್ ಬೇಕಾದ್ರೂ ಸ್ಟ್ರೆಚ್ ಮಾಡೋದಕ್ಕೆ, ಅಂದ್ರೆ ಹಾಸಿಗೆ ಇದ್ದಷ್ಟು ಕಾಲ್ ಚಾಚೋದಲ್ಲದೆ ಬೇಕಾಬಿಟ್ಟಿಯಾಗಿ ಇಂಪ್ಲಿಮೆಂಟ್ ಮಾಡಕ್ ಹೋಗ್ತಾರೋ, ಆವಾಗ ಮಾರಲಿ ಕೂಡ ಸರ್ಕಾರ ಗ್ರೌಂಡ್ಸ್ ನ ಕಳ್ಕೊಳ್ಳುತ್ತೆ, ಒಳ್ಳೆಯವರು ದೂರ ಆಗ್ತಾರೆ, ಒಳ್ಳೆ ಯೋಜನೆಗಳನ್ನ ಕೂಡ ಇಂಪ್ಲಿಮೆಂಟ್ ಮಾಡಕ್ಕಾಗಲ್ಲ, ಅಲ್ಟಿಮೇಟ್ಲಿ ಅದು ಸರ್ಕಾರದ ಬುಡಕ್ಕೆ ಬರುತ್ತೆ ಅಂತ. ಆಮ್ ಐ ರೈಟ್ ಸರ್? ನೀವು ಹೇಳಿದ್ದು 100% ಕರೆಕ್ಟ್ ಇದೆ. ನಾನು ಅದೇ ಮಾತನ್ನ ಹೇಳುದು. ನೈತಿಕತೆ ಅನ್ನೋದು ಅವ್ರ ಶಕ್ತಿ ಹರಿಶ್ಚಂದ್ರ ಆಗ್ಬೇಕಾಗಿಲ್ಲ, ಆದ್ರೆ ಪ್ರಾಮಾಣಿಕವಾದ
ಒಬ್ಬ ನಾಯಕ, ಅದರಲ್ಲೇ ಸಹೋದ್ಯೋಗಿ, ಕ್ಯಾಬಿನೆಟ್ ರ್ಯಾಂಕ್ ಕೊಟ್ಟಿರ್ತಕ್ಕಂಥ ವ್ಯಕ್ತಿ ಆಗಿರ್ತಕ್ಕಂಥದ್ದು, ಮತ್ತೆ ಅವ್ರಿಗೆ ಅಸೆಂಬ್ಲಿನಲ್ಲಿ ಮಾತಾಡ್ಲಿಕ್ಕೆ ಅವಕಾಶ ಕೊಟ್ಟಿಲ್ಲ ಅಂದ್ರೆ ಅಂತವ್ರಿಗೆ ಅವ್ರು ಕ್ಯಾಬಿನೆಟ್ ಮಿನಿಸ್ಟರ್ ಆಗ್ಬೇಕಾಯ್ತು ನಾ ಹೇಳಿದಲ್ಲ ಅಂತವ್ರಿಗೆ ಅಂದ್ರೆ ಏನಾಯ್ತು, ಈ ಒಂದು ಗ್ಯಾರಂಟಿಗಳನ್ನ ಇಂಪ್ಲಿಮೆಂಟ್ ಮಾಡೋದ್ರಲ್ಲಿ ಎಷ್ಟರ ಮಟ್ಟಿಗೆ ಅದು ಜನರಿಗೆ ತಲುಪ್ತಾ ಇದೆ ಅಂತಕ್ಕಂಥ ಅನುಮಾನ ಸಹ ಅವ್ರಿಗೆ ಇರ್ಬೋದು. ಆಮೇಲೆ MLA ಗಳ ಏನು ಫಂಡ್ ಇದೆಯಲ್ಲ, ಏರಿಯಾ ಡೆವಲಪ್ಮೆಂಟ್ ಫಂಡ್, ಅದನ್ನು ಸಹ ಬಿಡುಗಡೆ ಮಾಡೋದ್ರಲ್ಲಿ ತಾರತಮ್ಯ ಇದೆ ಅಂತಕ್ಕಂಥ ಸುದ್ದಿ ಪತ್ರಿಕೆಗಳಲ್ಲಿ ಅಥವಾ ನಿಮ್ಮ ಮಾಧ್ಯಮದ ಮೂಲಕ ತಿಳಿಯುತ್ತೆ. ಸೊ ಈ ಒಂದು ಸನ್ನಿವೇಶದಲ್ಲಿ ನೀವು ಹೇಳಿರ್ತಕ್ಕಂಥ ಅನುಮಾನಗಳು, ಸಾರ್ವಜನಿಕರಲ್ಲೂ ಇರ್ತಕ್ಕಂಥ ಅನುಮಾನಗಳನ್ನ ನೀವು ಎತ್ತಿ ಹಿಡಿದಿದ್ದೀರಿ, ಅದರಿಂದ ಅದು ಸರಿ ಅಂತಕ್ಕಂಥದ್ದು ನನ್ನ ಭಾವನೆ. ಓಕೆ, ರೈಟ್. 150 ಸುದ್ದಿ, 120 ಇಂಪ್ಯಾಕ್ಟ್. ಸೂಪರ್ 3 ಇಲ್ಲೇ ಡ್ರಾ, ಇಲ್ಲೇ ಬಹುಮಾನ. ಮಾಧ್ಯಮ ಇತಿಹಾಸದಲ್ಲೇ ಮೊದಲು ಪರಿಹಾರ ಪತ್ರಿಕೋದ್ಯಮ. ಜೀವನ ನಡೀತಾ ಇಲ್ಲ ಸರ್. ಗುಣಲಕ್ಷ್ಮಿನಿಲ್ಲ, ಪಿಂಚಣಿನಿಲ್ಲ, ಇದನ್ನೇ ಮಾಡಕ್ಕಾಗಿಲ್ಲ ಅಂತಂದ್ರೆ ಇನ್ನೇನ್ ಮಾಡ್ತೀರಿ ಬೇರೆ? ಏನ್ ಕಳಿಸಿ ಆ ಸಮಸ್ಯೆಯನ್ನು ಪರಿಹರಿಸಿಕೊಡಬಹುದು. ಒಬ್ಬ ಅಜ್ಜಿ, ಅವರು ವಿಕಲಚೇತನರು, ಯಾರತ್ರ ಹೇಳೋದು? ನಿಮ್ ಪ್ರಾಬ್ಲಮ್ ಏನಪ್ಪಾ ಅಂತ ಕೇಳೋದಕ್ಕೆ ಯಾರು ಇಲ್ವಲ್ಲ, ಆಗ ನಾವಿರ್ತೀವಿ. ನಾವಿರೋದೇ ನಿಮ್ಗಾಗಿ. ನಾನು ಇರುವವರೆಗೆ, ಅವರು ಇರುವವರೆಗೆ 1000 ರೂಪಾಯಿ ತಿಂಗಳು ಆಗ್ತೀನಿ. ಆದ್ರೆ ಈ ಕೆಲಸ ಇದೆಯಲ್ಲ, ಯಾವತ್ತೂ ಕೂಡ ಶಾಶ್ವತವಾಗಿ ನಮಗೊಂದು ಒಳ್ಳೆ ನೆನಪನ್ನ ಕೊಡುತ್ತೆ, ನಮ್ಮನ್ನ ಕಾಪಾಡುತ್ತೆ. ನಾನು 3 ವರ್ಷ ಭಿಕ್ಷೆ ಬೇಕಿರ್ತಿರ್ಬೇಕು. 24 ಗಂಟೆಯಲ್ಲಿ ಅವರ ಬದುಕು ಬದಲಾಗಿ ಹೋಯಿತು. ನಾವು ರಿಪಬ್ಲಿಕ್ ಕನ್ನಡ, ನೇಷನ್ ಫಸ್ಟ್. ಸಮಾಜ ನಮಗೆ ಬಹಳ ಮುಖ್ಯವಾಗಿರುತ್ತೆ. ನಾವು ಆ ಜಾತಿ ಈ ಜಾತಿ ಅಂತ ನೋಡೋದಿಲ್ಲ. ಸಮಾಜದ ಕಟ್ಟ ಕಡೆ ವ್ಯಕ್ತಿ ಯಾರಿರ್ತಾನೆ, ಅದು ಯಾವುದೇ ಜಾತಿಯವನಾಗಿರ್ಬೋದು, ಯಾರ ಕಷ್ಟದಲ್ಲಿದ್ದಾನೆ ಅವನ ಪರವಾಗಿದ್ದಾನೆ. ಆರು ಕನ್ನಡಕ್ಕೆ ಧನ್ಯವಾದ. ನಾವು 1 ವರ್ಷದ ನಿರ್ಭೀತ ಪತ್ರಿಕೋದ್ಯಮ ರಿಪಬ್ಲಿಕ್ ಕನ್ನಡ, ಇದು ನಿಮ್ಮ ಧ್ವನಿ. 1 ವರ್ಷ ಕಳೆದ ಒಂದೇ ವರ್ಷದಲ್ಲಿ ಚುನಾವಣೆಗಳು, ರಾಜಕೀಯ ತಂತ್ರ ಪ್ರತಿತಂತ್ರಗಳು, ಅಭಿಯಾನ, ಜನಪರ ಅಹೋರಾತ್ರಿ ಹೋರಾಟಗಳು, ಪಾರದರ್ಶಕ ವರದಿಗಾರಿಕೆಯ ಪಣ ತೊಟ್ಟು ಮುನ್ನಡೆದಿದ್ದೇವೆ. 1 ವರ್ಷದ ಸಂಭ್ರಮದ ಜೊತೆಗೆ ಜವಾಬ್ದಾರಿ ಕೂಡ ಹೆಚ್ಚಾಗಿದೆ. ಮತ್ತಷ್ಟು ಮುನ್ನುಗ್ಗಿ ಜನಪರ ನಿಲ್ಲುವ ಉತ್ಸಾಹ ಕೂಡ ಹೆಚ್ಚಿದೆ. ಯಾಕಂದ್ರೆ ಇದು ರಿಪಬ್ಲಿಕ್ ಕನ್ನಡ, ನಿಮ್ಮದೇ ಧ್ವನಿ. 1 ವರ್ಷದ ನಿರ್ಭೀತ ಪತ್ರಿಕೋದ್ಯಮ ರಿಪಬ್ಲಿಕ್ ಕನ್ನಡ, ಇದು ನಿಮ್ಮ ಧ್ವನಿ. 1 ವರ್ಷ ಕಳೆದ ಒಂದೇ ವರ್ಷದಲ್ಲಿ ಚುನಾವಣೆಗಳು, ರಾಜಕೀಯ ತಂತ್ರ ಪ್ರತಿತಂತ್ರಗಳು, ಅಭಿಯಾನ, ಜನಪರ ಅಹೋರಾತ್ರಿ ಹೋರಾಟಗಳು, ಪಾರದರ್ಶಕ ವರದಿಗಾರಿಕೆಯ ಪಣ ತೊಟ್ಟು ಮುನ್ನಡೆದಿದ್ದೇವೆ. 1 ವರ್ಷದ ಸಂಭ್ರಮದ ಜೊತೆಗೆ ಜವಾಬ್ದಾರಿ ಕೂಡ ಹೆಚ್ಚಾಗಿದೆ. ಮತ್ತಷ್ಟು ಮುನ್ನುಗ್ಗಿ ಜನಪರ ನಿಲ್ಲುವ ಉತ್ಸಾಹ ಕೂಡ ಹೆಚ್ಚಿದೆ. ಯಾಕಂದ್ರೆ ಇದು ರಿಪಬ್ಲಿಕ್ ಕನ್ನಡ, ನಿಮ್ಮದೇ ಧ್ವನಿ. 1 ವರ್ಷದ ನಿರ್ಭೀತ ಪತ್ರಿಕೋದ್ಯಮ ರಿಪಬ್ಲಿಕ್ ಕನ್ನಡ, ಇದು ನಿಮ್ಮ ಧ್ವನಿ.